ಮಹಾಗಣಾಧಿಪತಿಯ ನಮಃ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸಂಪೂರ್ಣ ಮಹಾತ್ಮೆಯಿಂದ ಇವತ್ತು ಶೂರಪದ್ಮಾಸುರ ತಾರಕಾದಿ ದೈತ್ಯರ ಜನನ ಬಗ್ಗೆ ಓದ್ತೇನೆ. ಪೂರ್ವದಲ್ಲಿ ಕಶ್ಯಪ ಮುನಿಯು ದಿತಿದೇವಿಯಲ್ಲಿ ಬಲಿಷ್ಠರೂ ಪರಾಕ್ರಮಿಗಳೂ ಆದ 60 ಕೋಟಿ ದೈತ್ಯರನ್ನು ಸೃಷ್ಟಿ ಮಾಡಿದನು. ಅವರಿಗೆ ಅಧಿಪತಿಯು ಅಸುರೇಂದ್ರ ಎಂಬವನು ಆಗಿದ್ದನು. ಪಾಲು ಭಾಗವನ್ನು ಅಪೇಕ್ಷಿಸಿ ದೇವತೆಗಳಿಗೂ ದೈತ್ಯರಿಗೂ ಪರಸ್ಪರವಾಗಿ ಜಯದ ಅಭಿಲಾಷೆಯಿಂದ ಭಯಂಕರವಾದ ಯುದ್ಧವೂ ನಡೆಯಿತು. ಆ ದೇವಾಸುರ ಯುದ್ಧದಲ್ಲಿ ವಿಷ್ಣುವಿನಿಂದ ಕೂಡಿದ್ದ ದೇವತೆಗಳೇ ಜಯಶಾಲಿಗಳಾಗಿ ದೈತ್ಯರನ್ನು ಗೆದ್ದರು. ಸೋತು ಹೋದ ದೈತ್ಯರೆಲ್ಲರೂ ಅಸುರೇಂದ್ರನೊಡನೆ ಪಾತಾಳಕ್ಕೆ ಹೋದರು. ಪಾತಾಳ ಲೋಕದಲ್ಲಿದ್ದ ಅಸುರೇಂದ್ರನಿಗೆ ಮಂಗಳಕೇಶಿ ಎಂಬ ಪತ್ನಿಯಲ್ಲಿ ಒಬ್ಬ ಮಗಳು ಹುಟ್ಟಿದಳು. ಆಕೆಯು ಆಶ್ಚರ್ಯಕರವಾದ ರೂಪ ಸೌಂದರ್ಯವುಳ್ಳವಳಾಗಿ ತರುಣರ ಮನಸ್ಸನ್ನೇ ಮೋಹಪಡಿಸತಕ್ಕವಳಾಗಿದ್ದಳು. ದಿವ್ಯವಾದ ದೇಹ ಕಾಂತಿಯುಳ್ಳವಳಾಗಿ 2ನೆಯ ಮಾಯಾದೇವಿಯೇ ಎಂಬಂತಿದ್ದಳು. ಇಂತಹ ಅತಿ ಸುಂದರ ಮಾಯೆ ಎಂಬ ಮಗಳನ್ನು ತಂದೆಯಾದ ಅಸುರೇಂದ್ರನು ಕಶ್ಯಪರ ಸಮೀಪಕ್ಕೆ ಕಳುಹಿಸಿದನು. ಆಕೆಯು ಕಶ್ಯಪರ ಬಳಿಗೆ ಬಂದು ಭಕ್ತಿಯಿಂದ ವಂದಿಸಿ ಮಕ್ಕಳನ್ನು ಕೊಡಬೇಕೆಂದು ಬೇಡಿದಳು. ಆ ಸುಂದರಿಯನ್ನು ಕಂಡು ಮನ್ಮಥ ಪೀಡಿತನಾದ ಕಶ್ಯಪ ಮುನಿಯು ಆಕೆಯೊಡನೆ ಕ್ರೀಡಿಸಿದನು. ಆಗ ಅವಳಲ್ಲಿ ಮಹತ್ತಾದ ದೇಹಬಲ ಪರಾಕ್ರಮಗಳುಳ್ಳ ಶೂರ ಪದ್ಮಾಸುರ, ಸಿಂಹವಕ್ತ್ರ, ಗಜಾಸ್ಯ, ತಾರಕಾಸುರ ಎಂಬ 4 ಮಕ್ಕಳು ಹುಟ್ಟಿದರು. ಈ 4 ಮಂದಿ ಮಾಯೆಯ ಮಕ್ಕಳು ಲೋಕದಲ್ಲಿ ಅತ್ಯಂತ ಕ್ರೂರರೆಂದು ಪ್ರಸಿದ್ಧರಾದರು. ಮಾಯೆಯ ಆ ಮಕ್ಕಳನ್ನು ಕರೆದುಕೊಂಡು ತಂದೆಯ ಮನೆಗೆ ಬಂದಳು. ದೈತ್ಯರಾಜನಾದ ಅಸುರೇಂದ್ರನು ಬಲಶಾಲಿಗಳಾದ ಆ ಮಕ್ಕಳನ್ನು ಕಂಡು ಆನಂದಪಟ್ಟನು. ಒಂದು ದಿನ ಆ ಮಕ್ಕಳೊಡನೆ ದೈತ್ಯರಾಜ ಹೀಗೆಂದನು: ಎಲೈ ಮಕ್ಕಳಿರ, ಗುರುಗಳಾದ ಶುಕ್ರಾಚಾರ್ಯರನ್ನು ಎಡಬಿಡದೆ ಸೇವಿಸಿ ಶ್ರೇಷ್ಠವಾದ ಮಂತ್ರವನ್ನು ಕಲಿತು ತಪಸ್ಸು ಮಾಡಿರಿ. ಅದರಂತೆ ಶೂರಪದ್ಮನೇ ಮೊದಲಾದ 4 ಜನರು ಅಸುರೇಂದ್ರನ ಮಾತಿನಂತೆ ಶುಕ್ರಾಚಾರ್ಯರ ಬಳಿಗೆ ಹೋಗಿ ವಂದಿಸಿದರು. ಶುಕ್ರಾಚಾರ್ಯರು ಅವರನ್ನೆತ್ತಿ ಆಶೀರ್ವದಿಸಿ ಪಂಚಾಕ್ಷರವೆಂಬ ಶ್ರೇಷ್ಠ ಮಂತ್ರವನ್ನು ಅವರಿಗೆ ಉಪದೇಶಿಸಿದರು. ಆ ಶಿಷ್ಯರಿಗೆ ಹಿತವನ್ನು ಮಾಡತಕ್ಕಂತಹ ಅನೇಕ ಅಸ್ತ್ರ ಮಂತ್ರವನ್ನು ಉಪದೇಶಿಸಿದನು. ಆ ದೈತ್ಯ ಬಾಲಕರನ್ನು ಪ್ರೀತಿಯಿಂದ ಕಂಡು ಹೀಗೆಂದರು: ಎಲೈ ಮಕ್ಕಳಿರ, ನಿಮ್ಮ ಇಷ್ಟಾರ್ಥಗಳನ್ನು ಕೊಡತಕ್ಕ ನನ್ನ ಮಾತನ್ನು ಕೇಳಿರಿ. ಭೂಮಿಯ ಉತ್ತರ ದಿಕ್ಕಿನ ಭಾಗದಲ್ಲಿ ಪವಿತ್ರವಾದ ವಟದ್ವೀಪದಲ್ಲಿ ರುದ್ರದೇವರನ್ನು ಪೂಜಿಸಿ ವೀರಯಾಗವನ್ನು ಮಾಡಿರಿ. ದೃಢಭಕ್ತಿಯಿಂದ ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿರಿ. ಆ ಪರಮೇಶ್ವರನ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುವುವು. ಹೀಗೆಂದು ಶೂರ ಪದ್ಮಾದಿಗಳನ್ನು ಶುಕ್ರಾಚಾರ್ಯರು ಕಳುಹಿಸಿದನು. ಗುರು ಶುಕ್ರಾಚಾರ್ಯರು ಹೇಳಿದಂತೆ ಆ ದೈತ್ಯ ಶ್ರೇಷ್ಠರು ವಟದ್ವೀಪಕ್ಕೆ ಹೋದರು. ಅಲ್ಲಿ ಶಿವನನ್ನು ಧ್ಯಾನಿಸುತ್ತಾ ವೀರಯಾಗವನ್ನು ಮಾಡಿದರು. ಅಗ್ನಿಕುಂಡದ ಮಧ್ಯದಲ್ಲಿ ವಜ್ರದ ಕಂಬವನ್ನು ನೆಟ್ಟು ಆ ಕಂಬದ ತುದಿಯಲ್ಲಿ ತಲೆ ಕೆಳಗಾಗಿ ಕಾಲು ಮೇಲೆ ಮಾಡಿ ಅಲುಗಾಡದೆ ತಪಸ್ಸು ಮಾಡಿದರು. ಆ ಬೆಂಕಿಯ ಜ್ವಾಲೆಯಿಂದ ಮೈ ಸುಡುತ್ತಿದ್ದರೂ ಹೆದರಲಿಲ್ಲ. ಅವರ ಆ ಭಯಂಕರ ತಪಸ್ಸಿನಿಂದ ಸಮಸ್ತ ದಿಕ್ಕುಗಳೂ ಸುಟ್ಟು ಹೋದವು. ಸಮುದ್ರಗಳೆಲ್ಲ ಉಕ್ಕಿದವು. ಭೂಮಿಯೂ ನಡುಗಿತು. ಭೂಕಂಪವಾಯಿತು. ಹೀಗೆ ತಪಸ್ಸು ಮಾಡುವ ಆ ದೈತ್ಯರನ್ನು ರುದ್ರದೇವರು ಅನೇಕ ರೀತಿಯಿಂದ ಪರೀಕ್ಷಿಸಿ ಅವರ ಮನಸ್ಸಿನ ದೃಢತ್ವವನ್ನು ತಿಳಿದು ಅವರ ಕಣ್ಣೆದುರಿಗೆ ಪ್ರತ್ಯಕ್ಷನಾದನು. ದೈತ್ಯಾಸುರರ ಕಠಿಣ ತಪಸ್ಸಿಗೆ ಮೆಚ್ಚಿ ಶಿವನು: ಎಲೈ ಬಾಲಕರಿರ, ನಿಮಗೆ ವರವನ್ನು ಕೊಡಲು ಬಂದಿರುತ್ತೇನೆ. ಯಾವ ವರವನ್ನು ಬೇಕಾದರೂ ಕೇಳಿ ಎನ್ನಲು ಆ ದೈತ್ಯರು ಕಣ್ಣುಗಳನ್ನು ತೆರೆದು ಕರುಣಾಳುಗಳಾದ ಶಂಕರನನ್ನು ಕಂಡರು. ಭೂಮಿಯಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅನೇಕ ಸ್ತೋತ್ರಗಳನ್ನು ಸ್ತುತಿಸಿದರು. ಆಮೇಲೆ ಕೈ ಮುಗಿದುಕೊಂಡು ಆಶ್ಚರ್ಯಕರವಾದ ಈ ವರವನ್ನು ಎಲ್ಲರೂ ಕೇಳಿದರು: ಎಲೈ ಪರಮೇಶ್ವರನೇ, ಇಂದ್ರಾದಿ ದೇವತೆಗಳಿಗೂ ಮನುಷ್ಯರು, ಸರ್ಪರು, ರಾಕ್ಷಸರೂ ಸಹ ನಮ್ಮನ್ನು ಕೊಳ್ಳಬಾರದು ಮತ್ತು ಸಹಸ್ರ ಬ್ರಹ್ಮಾಂಡಗಳಿಗೆ ನಾವು ಅಧಿಪತಿಗಳಾಗಬೇಕು. ಹೀಗೆಂದು ಕೇಳಿ ಆ ಶಂಕರನ ಮಾಯೆಯಿಂದ ಮೋಹಿತರಾಗಿ
ತಮ್ಮೊಳಗೆ ಪರಸ್ಪರವಾಗಿ ಆಲೋಚಿಸಿ ರುದ್ರದೇವರಿಗೆ ಮಕ್ಕಳಿಲ್ಲವೆಂದು ತಿಳಿದು ಕುತೂಹಲದಿಂದ ಮತ್ತೊಂದು ವರವನ್ನು ಕೇಳಿಕೊಂಡರು. ಎಲೈ ಮಹಾದೇವನೇ, ನಿನ್ನ ಮಗನೊಬ್ಬನನ್ನು ಬಿಟ್ಟು ವಿಷ್ಣುವಿನಿಂದಾಗಲಿ ಬ್ರಹ್ಮನಿಂದಾಗಲಿ ನಿನ್ನಿಂದಾಗಲಿ ನಾವು ಅವಧ್ಯರಾಗಬಾರದು ಎಂದು ಕೇಳಲು ಅವರಿಗೆ ಹರನು ಆ ವರವನ್ನು ಕೊಟ್ಟು ಹೋದನು. ರುದ್ರದೇವರ ವರದಿಂದ ಸಂತುಷ್ಟರಾದ ಆ ಮಾಯೆಯ ಮಕ್ಕಳೆಲ್ಲರೂ ತಮ್ಮ ಸ್ಥಳಕ್ಕೆ ಬಂದರು. ಸಮುದ್ರದಲ್ಲಿ ಮಯನೆಂಬ ದೈತ್ಯ ಶಿಲ್ಪಿಯಿಂದ ಶ್ರೇಷ್ಠವಾದ ಪಟ್ಟಣವನ್ನು ಮಾಡಿಸಿದರು. ನೀರಿನ ಕಂದಕವುಳ್ಳ ಆಶ್ಚರ್ಯಕರವಾದ ವೀರ ಮಹೇಂದ್ರಕ ಎಂಬ ಆ ಪಟ್ಟಣದಲ್ಲಿ ಈ ನಾಲ್ವರು ಆವಾಸ ಮಾಡಿಕೊಂಡು ಸ್ವರ್ಗದಿಂದ ದೇವತೆಗಳನ್ನು ಓಡಿಸಿಬಿಟ್ಟರು. ಹಾಗೆ ಬ್ರಹ್ಮಾಂಡಗಳಲ್ಲಿ ಶೂರ ಪದ್ಮಾಸುರನು ತಮ್ಮವರಾದ ದೈತ್ಯೇಂದ್ರರನ್ನು ಅಧಿಕಾರದಲ್ಲಿಟ್ಟು ಸರ್ವಭೋಗಗಳನ್ನೂ ಭೋಗಿಸಿದರು. ಮುಂದಿನ ಭಾಗದಲ್ಲಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸಂಪೂರ್ಣ ಮಹಾತ್ಮೆಯಿಂದ ಷಣ್ಮುಖ ಸ್ವಾಮಿಯ ಜನನ ಬಗ್ಗೆ ಓದ್ತೀನಿ. ವಲ್ಲಿ ಮನೋಹರ ಸುಬ್ರಹ್ಮಣ್ಯಂ ವರದಯಾಕರ ಸುಬ್ರಹ್ಮಣ್ಯಂ ವಲ್ಮೀಕವಾಸಿನೆ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ.